ಶ್ರೀ ಗುರುಭ್ಯೋ ನಮಃ ಹರೇ ಓಂ. CS ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ. ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲಗಳ ವಿಚಾರವನ್ನು ಮಾಡೋಣ. ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಭೂಮಿ, ಮನೆ, ಆಸ್ತಿಗಳು ಸಂಪಾದನೆ ಆಗುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ವಿಶೇಷವಾದ ಕೀರ್ತಿಗಳು ಸಂಪಾದನೆ ಆಗುವ ಚಾನ್ಸಸ್ ಬಹಳ ಚೆನ್ನಾಗಿ ಸಿಗುತ್ತೆ ನಿಮಗೆ. ಈ ತಿಂಗಳಲ್ಲಿ ಹೆಸರು ಗೌರವಗಳೆಲ್ಲ ಪ್ರಾಪ್ತಿ ಆಗ್ತದೆ ಮತ್ತು ಹಣದ ಆದಾಯ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ವ್ಯಾಪಾರಗಳು ಬಹಳ ಡೆವಲಪ್ಮೆಂಟ್ ಚೆನ್ನಾಗಿ ಸಿಗ್ತದೆ, ಅದು ಯೂಸ್ ಮಾಡ್ಕೋಬೋದು. ಮತ್ತು ಹಾಗೆ ಸ್ವಲ್ಪ ಖರ್ಚು ಆಗೋ ಚಾನ್ಸ್ ಇರ್ತದೆ, ಸ್ವಲ್ಪ ಖರ್ಚು ಬಗ್ಗೆ ಅವಾಯ್ಡ್ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆಗ್ತದೆ. ಉದ್ಯೋಗ ಮಾಡ್ಕೊಂತಹವ್ರಿಗೆ ಆ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ಬಿಡ್ತದೆ, ಸ್ವಲ್ಪ ಹುಷಾರಾಗಿರಿ. ಸೊ ಮಾತಾಡಬೇಕಾದ್ರೆ ಉದ್ಯೋಗದಲ್ಲಿ ಯೋಚನೆ ಮಾಡಿ ಮಾತಾಡಿ ಮತ್ತು ನಿಮಗೆ ಎಷ್ಟು ಸಂಬಂಧಪಟ್ಟ ಕೆಲಸ ಇರುತ್ತೆ ಅಷ್ಟೇ ಮಾಡೋಕ್ಕೆ ಹೋಗಬೇಕು. ಸೊ ಬೇರೆ ಕೆಲಸಗಳಲ್ಲಿ ಮೂಗು ತೋರಿಸ್ಕೊಂಡು ಹೋಗಬೇಡಿ, ಇದರಿಂದ ಹೆಚ್ಚು ಕಿರಿಕಿರಿಗಳಾಗಿ ತೊಂದರೆಗಳಾಗ್ತದೆ. ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂಥವರಿಗೆಲ್ಲ ವಿವಾಹಕ್ಕೆ ಅನುಕೂಲವಾಗ ಅಂತ ಯೋಗ ಚೆನ್ನಾಗಿದೆ. ವಧುವರರು ಸಿಗ್ತಾರೆ, ಪ್ರಯತ್ನ ಮಾಡ್ಬೋದು. ಸ್ವಲ್ಪ ಆದರೆ ಏನೇ ಕಷ್ಟ ಬಿದ್ದು ಏನೇ ಕೆಲಸ ಮಾಡ್ಬೋದು, ಒಂಚೂರು ನೆಮ್ಮದಿ ಕಡಿಮೆ ಇರ್ತೀವಿ ತಿಂಗಳಲ್ಲಷ್ಟೇ. ಏನೋ ಒಂದು ನೆಮ್ಮದಿ ಭಾಳ ಕಡಿಮೆ ಇರ್ತದೆ, ಹುಷಾರಾಗಿರಿ. ಮತ್ತು ಸ್ವಂತ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ಬೋದು. ಯಾರು ಸ್ವಂತ ಮಾಡ್ತಿದ್ದೀವಿ ಇಷ್ಟ ಇರ್ತಾರೋ, ಓನ್ ಬಿಸ್ನೆಸ್ ಮಾಡ್ಬೋದು ಆಸೆ ಪಡ್ತಿರೋ ಅಂಥವರೆಲ್ಲ ಏಪ್ರಿಲ್ ತಿಂಗಳಿಂದ ಶುರು ಮಾಡ್ಕೋಬೋದು. ಕೆಲಸ ಕಾರ್ಯಗಳು, ಬಿಸ್ನೆಸ್ಗಳು ಒಳ್ಳೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಇದರಲ್ಲಿ ಈ ಬಿಸ್ನೆಸ್ ಶುರು ಮಾಡಿದ್ರೆ ವಿಶೇಷ ಅಭಿವೃದ್ಧಿ ಆಗ್ತೀರಿ. ಯಾವ ಕಾರಣಕ್ಕೂ ಭಯ ಬೇಡ ಅವಶ್ಯಕತೆ. ದುಡ್ಡು ಹಾಕಿದ್ದೇನಪ್ಪ ಏನಾಗುತ್ತೆ, ವ್ಯಾಪಾರ ಹೇಗೋ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಭಾಳ ಇಂಪ್ರೂವ್ಮೆಂಟ್ ಆಗಿ ನಡೀತದೆ ಕೆಲಸ ಕಾರ್ಯ, ಬಿಸ್ನೆಸ್ಸು. ಮತ್ತು ಸಂತಾನ ಅಪೇಕ್ಷೆಗಳು ಸ್ವಲ್ಪ ಈ ತಿಂಗಳಲ್ಲಿ ಅಷ್ಟು ಒಳ್ಳೆಯ ಫಲ ಇಲ್ಲ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು. ಮತ್ತು ಪೊಲೀಸ್ ಕೆಲಸ ಸೇರ್ಕೊಳ್ಳೋರಿಗೆ ಮತ್ತು ಮಿಲ್ಟ್ರಿ ಸೇನೆ ಸೇರಿರ್ತಕ್ಕಂಥವ್ರಿಗೆ ಮತ್ತು ವೈದ್ಯಕೀಯ ಕೆಲಸಗಳು ಸೇರ್ಕೋಬೇಕಂಥವ್ರು ಪ್ರಯತ್ನ ಮಾಡ್ಬೋದು. ಇವರಿಗೆಲ್ಲ ಒಳ್ಳೆಯ ಫಲ ಪ್ರಾಪ್ತಿ ಆಗ್ತದೆ. ಈ ತಿಂಗಳಲ್ಲಿ ಒಳ್ಳೆಯ ಅನುಕೂಲವಾದ ವಾತಾವರಣ ಸೃಷ್ಟಿಯಾಗ್ತದೆ. ಹಾಗಾಗಿ ಈ ಉದ್ಯೋಗವನ್ನು ಯಾರು ಇಷ್ಟಪಡ್ತೀರಿ ಅಂಥವ್ರು ಭಾಳ ಪ್ರಯತ್ನ ಆಗಿ, ಭಾಳ ಎಫರ್ಟ್ ಹಾಕಿ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ಕೋಪ ತಾಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡಿಂಗೆಲ್ಲ ಕಮ್ಮಿ ಮಾಡಬೇಕು. ಹಠ ಸಾಧನೆ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಸ್ವಲ್ಪ ಹಠ ಸಾಧನೆ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ, ಕಡಿಮೆ ಮಾಡ್ಕೊಳ್ಳಿ. ಮತ್ತು ಕೃಷಿ ವ್ಯಾಪಾರ ಮಾಡುವಂಥವ್ರು, ಜಮೀನು ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆ ಬೆಳೆಗಳಾಗುವಂತಹ ಲಾಭ ಚೆನ್ನಾಗಿದೆ. ಸಂಪತ್ತು ಅಭಿವೃದ್ಧಿ ಆಗುವಂಥ ಚಾನ್ಸ್ ರೈತರಿಗೆ ಬಹಳ ಒಳ್ಳೆ ಅನುಕೂಲವಾಗ್ತದೆ. ಮತ್ತು ಯಾರಾನು ಜಮೀನು ಖರೀದಿ ಮಾಡಬೇಕು ಅಂತಿದ್ದರೆ ಅವರಿಗೆ ಈಗ ಒಳ್ಳೆ ಸಕಾಲ ಆಗಿದೆ. ಸೊ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಜಮೀನು ಖರೀದಿ ಮಾಡಿ ಒಳ್ಳೆ ಲಾಭ ಆಗ್ತದೆ ಅದರಿಂದ. ಮತ್ತು ಮುಂದಿನ ಜೀವನ ಭಾಳ ಉತ್ತಮವಾಗಿ ನಿರೂಪಣೆ ಆಗ್ತದೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಏನಪ್ಪ ಅಂದರೆ ಸ್ವಲ್ಪ ಮಾಂಸಖಂಡಗಳು ಸ್ವಲ್ಪ ಟೈಟಾಗಿ ತೊಂದರೆಗಳಾಗ್ತದೆ. ಸ್ವಲ್ಪ ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಗೆ ಮಾಂಸಗಳು ಗಟ್ಟಿಯಾಗಿಬಿಡ್ತವೆ ಇವಾಗ ಏಪ್ರಿಲ್ ತಿಂಗಳಲ್ಲಿ. ಆದ್ದರಿಂದ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ. ಹಾಗಾಗಿ ಸ್ವಲ್ಪ ವಾಕ್ ಮಾಡ್ತಕ್ಕಂತಹದ್ದು ಮತ್ತು ಯೋಚನೆ ಕಮ್ಮಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಒಂದೇ ಕಡೆ ಕೂತಿರೋದು ಬೇಡ, ಓಡಾಡಬೇಕು ಸ್ವಲ್ಪ ಚೆನ್ನಾಗಿ, ಎಕ್ಸಸೈಸ್ ಚೆನ್ನಾಗಿ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಮತ್ತು ಯಾಕೆಂದರೆ ಇಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಕೋಬೇಕು, ಇಲ್ಲಾಂದರೆ ಇದರಿಂದ ಸ್ವಲ್ಪ ಭಾಳ ಆರೋಗ್ಯ ಏರುಪೇರಾಗ್ಬಿಡ್ತದೆ ನಿಮಗೆ. ಹಾಗಾಗಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟರು ಭಾಳ ಹುಷಾರಾಗಿ ಯೋಚನೆ ಮಾಡಿ ಮುಂದುವರಿರಿ. ಮತ್ತು ಯಾವುದೇ ಕೆಲಸ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ. ಚಂಚಲತೆ ಬೇಡ, ಬೇಡ ಆಗತ್ತೋ ಇಲ್ಲ ಒಂದು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ತಿಂಗಳಲ್ಲಿ ಒಳ್ಳೆ ಅನುಕೂಲವಾಗೋ ಚಾನ್ಸಸ್ ಚೆನ್ನಾಗಿದೆ. ಪ್ರಯತ್ನವನ್ನು 100 ಪ್ರಯತ್ನವನ್ನು ಮಾಡಿ ಎಫರ್ಟ್ ಹಾಕ್ರಿ. ಸಂದೇಹ ಪಡಕ್ಕೆ ಹೋಗಬೇಡಿ, ಯಾರು ಸಂದೇಹ ಪಡಕ್ಕೆ ಹೋಗಬೇಡಿ. ಎಲ್ಲ ನಿಮ್ಗೆ ಅನುಕೂಲವಾದಂಥ ಚಾನ್ಸಸ್ ಚೆನ್ನಾಗಿದೆ. ಯಾರು ಏನು ಹೇಳಿದ್ರು ವ್ಯವಹಾರ ಯೋಚನೆ ಮಾಡಿ ಮುಂದುವರಿ ಅಷ್ಟೇ, ಸಂದೇಹ ಪಡಕ್ಕೆ ಬಂದರೆ ಹೋಗಬೇಡಿ. ಮತ್ತು ಧನ ಸಂಪಾದನೆ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಏಪ್ರಿಲ್ ತಿಂಗಳಲ್ಲಿ. ದುಡ್ಡು ಕಾಸಿಗೆ ಯಾವುದೇ ರೀತಿಯಾಗಿ ತೊಂದರೆ ಬರೋ ಚಾನ್ಸಸ್ ಇಲ್ಲ. ಮತ್ತು ವಿಶೇಷವಾಗಿ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಆಸ್ತಿ ಮಾಡಬೇಕು ಅಂತ ಚಿಂತೆ ಮಾಡ್ತಾನೆ ಇರ್ತೀರಿ ನೀವೆಲ್ಲ. ಯಾವ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಗೌರವ ಸಂಪಾದನೆ ಮಾಡಬೇಕು. ಸೊ ಇದು ನಿಮ್ಮ ಜೀವನ ಪರ್ಯಂತ ನಡೀತಾನೇ ಹೋಗ್ತದೆ, ಸೈಕಲ್ ಇದ್ದಂಗೆ ಇದು ಬರ್ತಾನೇ ಇರ್ತದೆ ನಿಮಗಿದು. ಮತ್ತು ಎಲ್ಲ ಶತ್ರುಗಳನ್ನು ಗೆಲ್ಲುವಂಥ ಚಾನ್ಸಸ್ ಚೆನ್ನಾಗಿದೆ. ಯಾವ ಶತ್ರುಗಳು ಇರೋದಿಲ್ಲ ಈ ತಿಂಗಳಲ್ಲಿ ನಿಮಗೆಲ್ಲ. ಸೊ ಎಲ್ಲ ಸಪೋರ್ಟಿಂಗ್ ನಿಂತ್ಕೊತಾರೆ ಮತ್ತು ಎಲ್ಲರೂ ಅನುಕೂಲ ಮಾಡಿಕೊಡ್ತಾರೆ. ವೃಷಭ ರಾಶಿ ಒಳ್ಳೆ ಉತ್ತಮವಾದ ಕಾಲ ಏಪ್ರಿಲ್ ತಿಂಗಳಾಗಿದೆ. ಮತ್ತು ನಿಮ್ಮ ಅಭಿವೃದ್ಧಿ ನೀವೇನಪ್ಪ ಅಂದರೆ ವಿಶೇಷವಾಗಿ ಇನ್ನೂ ವ್ಯಾಪಾರ ಅಭಿವೃದ್ಧಿಗೆ, ಸಂಪತ್ತು ಅಭಿವೃದ್ಧಿಗೆ, ಆರೋಗ್ಯ ವೃದ್ಧಿಗೆ ಇಂದ್ರದೇವರ ಸ್ತೋತ್ರ ಮಾಡೋದು, ಶಚಿ ಪುರಂದರ ಪೂಜೆಯನ್ನು ಮಾಡುವಂಥದ್ದು ಭಾಳ ಉತ್ತಮ. ಯಾಕೆ ಇಂದ್ರದೇವರ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯಗಳ ಸಂಪನ್ನ ಚೆನ್ನಾಗಿ ಬರ್ತದೆ. ದುಡ್ಡು ಕಾಸು ಗೌರವ ನೀವು ಅಂದ್ಕೊಂಡು ಕೆಲಸ ಕಾರ್ಯಗಳೆಲ್ಲ ಆಗಬೇಕಾದ್ರೆ ಇಂದ್ರದೇವರ ಮುಖ್ಯತ್ವ ವೈಭವಕ್ಕೆ, ನಿಮ್ಮದು ವೈಭವ ಜೀವನ. ಆದ್ದರಿಂದ ಇಂದ್ರದೇವರ ಪೂಜೆಯನ್ನು, ಶಚಿ ಪುರಂದರ ಪೂಜೆಯನ್ನು ಮಾಡೋದ್ರಿಂದ ಬಹಳ ಒಳ್ಳೆಯ ಫಲ ಬರ್ತದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಬಹಳ ಉತ್ತಮದಾಯಕವಾಗಿದೆ ಅಂತ ನಾವು ತಿಳ್ಕೊಬೋದು. ನಮಸ್ಕಾರ.